ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನನ್ನನ್ನು ತಲುಪೋಕೆ ಭಕ್ತಿ ಅನ್ನೋದು ವೆರಿ ಈಸಿಯೆಸ್ಟ್ ಅಂದರೆ ತುಂಬ ಸುಲಭವಾದ ಮಾರ್ಗ ಅಂತ. ಮತ್ತೆ ಭಕ್ತಿನಲ್ಲಿ ಬಂದು 9 ವಿಧಗಳಿದ್ದಾವೆ, ಅಂದರೆ ನವವಿಧ ಭಕ್ತಿ ಅಂತ ಕರಿತೀವಿ. ಈ ನವವಿಧ ಭಕ್ತಿನಲ್ಲಿ ಯಾವ ಒಂದು ಮಾರ್ಗವನ್ನು ಪಾಲಿಸಿದ್ರೂ ಕೂಡ ಅದರಲ್ಲಿ ನಾವು ಪರ್ಫೆಕ್ಷನ್ನ ಪಡಿಬೋದು. ಅದಕ್ಕೆ ಎಕ್ಸಾಂಪಲ್ ಅಂದರೆ ಒಂದನೇದು ಶ್ರವಣಂ ಅಂತ. ಶ್ರವಣಂ ಅಂದರೆ ದೇವರ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಕೇಳೋದು ಅಂತ. ಸೊ ಅದರಲ್ಲಿ ಪರ್ಫೆಕ್ಟ್ ಮಾಡಿದವರು ಪರೀಕ್ಷಿತ ಮಹಾರಾಜರು. ಎರಡನೇದು ಬಂದು ಕೀರ್ತನಂ ಅಂತ, ಅಂದರೆ ಯಾವಾಗಲೂ ದೇವರ ನಾಮದ ಕೊಂಡಾಡುವಿಕೆ, ಅಂದರೆ ಕೀರ್ತನ ಭಜನೆ ಮಾಡ್ತಿರೋದು. ಅದು ನಾರದ ಮುನಿ ಅಂತ ಹೇಳ್ಬೋದು ಅಥವಾ ಶುಕದೇವ ಗೋಸ್ವಾಮಿ ಅಂತ ಹೇಳ್ಬೋದು. ಅದರಲ್ಲಿ ಪರ್ಫೆಕ್ಷನ್ನ ತಗೊಂಡು ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಿದವರು. ಮೂರನೇ ಬಂದು ವಿಷ್ಣು ಸ್ಮರಣಂ. ವಿಷ್ಣು ಸ್ಮರಣಂಗೆ ಒಳ್ಳೆ ಎಕ್ಸಾಂಪಲ್ ಅಂದರೆ ಪ್ರಹ್ಲಾದ ಮಹಾರಾಜ. ಎಂಥ ಡಿಫಿಕಲ್ಟಿ, ಎಂಥ ಕಷ್ಟದ ಸಮಯ ಬಂದರೂ ಕೂಡ ಯಾವತ್ತೂ ನರಸಿಂಹನ ಪಾದವನ್ನು, ವಿಷ್ಣುವಿನ ಪಾದವನ್ನು ಭಜಿಸದೇ ಬಿಡಲಿಲ್ಲ. ಯಾವಾಗಲೂ ನೆನೆಸ್ಕೊಂಡು ಎಲ್ಲ ಬಂದಂಥ ಕಷ್ಟದಿಂದ ಪಾರಾಗಿದ್ದು ಪ್ರಹ್ಲಾದ ಮಹಾರಾಜರು. ನಾಲ್ಕನೇದು ಬಂದು ಪಾದ ಸೇವನಂ, ಅಂದರೆ ಯಾವಾಗಲೂ ಕಮಲದಂಥ ಪಾದಗಳನ್ನು ಪೂಜಿಸ್ತಾ ಇರೋದು, ಅದು ಲಕ್ಷ್ಮೀದೇವಿ. ಐದನೇದು ಬಂದು ಅರ್ಚನಂ. ಅರ್ಚನಂಗೆ ಒಳ್ಳೆ ಎಕ್ಸಾಂಪಲ್ ಬಂದು ಪೃಥು ಮಹಾರಾಜ. ಸೊ ಅಂದರೆ ಅರ್ಚನಂ ಅಂತ ಬಂದರೆ ಅದು ನಾವು ಮಾಡೋ ವಿಗ್ರಹಾರಾಧನೆ ಇರ್ಬೋದು, ಮತ್ತು ಈ ದೇವಸ್ಥಾನದಲ್ಲಿ ಮಾಡೋ ಪೂಜೆ ಆಗಿರ್ಬೋದು, ಅದಕ್ಕೆ ಅರ್ಚನಂ ಅಂತ ಕರಿತೀವಿ. ಆರನೇದು ಬಂದು ವಂದನಂ ಅಂತ, ಅಂದರೆ ನಾವು ಮಾಡೋ ಪ್ರೇಯರ್ಸ್, ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಬಂದು ಅಕ್ರೂರ. ಏಳನೇದು ಬಂದು ದಾಸ್ಯಂ ಅಂತ ಕರಿತೀವಿ. ದಾಸ್ಯಂ ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಬೇರೆ ಯಾರು ಅಲ್ಲ, ನಮ್ಮ ಹನುಮಾನ್ಜಿ. ಸೊ ಯಾವಾಗಲೂ ನೀವು ನೋಡಿರ್ಬೋದು, ಹನುಮಾನ್ಜಿ ಒಂದು ಕಾಲನ್ನ ಮುಂದೆ ಇಟ್ಕೊಂಡು ಈ ಥರ ಕೈ ಮುಕ್ಕೊಂಡು ಕೂತಿರ್ತಾರೆ. ಅಂದರೆ ನಾನು ಯಾವಾಗಲೂ ನಿನ್ನ ಸೇವೆಗೆ ಸಿದ್ಧಾನಂತ, ಅಂದರೆ ಅದು ದಾಸ್ಯ ಭಾವ. ಯಾವಾಗಲೂ ನಾನು ನಿನ್ನ ಸೇವೆಯಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದು. ಎಂಟನೇದು ಬಂದುಬಿಟ್ಟು ಸಾಕ್ಯಂ ಅಂತ, ಅಂದರೆ ಇದು ಫ್ರೆಂಡ್ಶಿಪ್ ರಸ, ಅಂದರೆ ಈತನ ಥರ ಕೃಷ್ಣನ ಹತ್ತಿರ ಇರೋದು. ಅಂದರೆ ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ಬಂದು ಅರ್ಜುನ. ನೀವು ನೋಡಿರ್ಬೋದು ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಪರಮ ಪುರುಷೋತ್ತಮನಾದರೂ ಕೂಡ, ಈ ಎಲ್ಲ ವರ್ಲ್ಡಿನ ಕ್ರಿಯೇಟರ್ ಆದರೂ ಕೂಡ ಯಾರು ಅರ್ಜುನ ಒಬ್ಬ ಯಾರೋ ಸಣ್ಣ ಮಾನವ ಅಂತ ತಿಳ್ಕೊಬೋದು. ಸೊ ಅವನಿಗೆ ಈ ಚಾರಿಯಟ್ ಡ್ರೈವರ್ ಆದ, ಅಂದರೆ ರಥದ ಸಾರಥಿ ಆದ, ಅದು ಸಾಕ್ಯ ರಸ, ಅಂದರೆ ಫ್ರೆಂಡ್ಶಿಪ್ ರಸ. ಒಂಬತ್ತನೇದು ಬಂದು ಆತ್ಮನಿವೇದನಂ ಅಂತ. ನಿಮಗೆ ಒಳ್ಳೆ ಎಕ್ಸಾಂಪಲ್ ಬಂದು ಬಲಿ ಮಹಾರಾಜ. ಯಾವಾಗ ವಾಮನ ದೇವರು ಬ್ರಾಹ್ಮಣನ ರೂಪದಲ್ಲಿ ಬಂದು ಬಲಿ ಮಹಾರಾಜನ ಕೇಳ್ತಾರೆ, ಒಂದು 3 ಪಾದದ ಜಾಗ ಕೊಡು ಅಂತ. ಅವಾಗ ಶುಕ್ಲಾಚಾರ್ಯರು ಹೇಳಿದ್ರು ಕೂಡ ಅವರು ವಿಷ್ಣು ಬಂದಿರೋದು ಅವ್ರ ಮಾತು ಕೇಳಬೇಡ ಅಂತ. ಸ್ಟಿಲ್ ಬಲಿ ಮಹಾರಾಜ ಅವ್ರನ್ನ ರಿಜೆಕ್ಟ್ ಮಾಡಿ ತನ್ನ ಆತ್ಮ ನಿವೇದನವನ್ನು ಮಾಡ್ತಾನೆ. 3 ಪಾದದ ಜಾಗ ಅವರು ವಿಷ್ಣು ಅಂತ ಗೊತ್ತಿದ್ರೂ ಕೂಡ ತನ್ನ ಆತ್ಮ ನಿವೇದನವನ್ನು ಮಾಡ್ತಾನೆ. ಸೊ ಆಗ ವಾಮನ ದೇವ ಅವನ ತಲೆ ಮೇಲೆ 3ನೇ ಪಾದವನ್ನು ಹೇಳ್ತಾನೆ. ಸೊ ಆತ್ಮ ನಿವೇದನ. ಈ ಥರ 9 ನವವಿಧ ಭಕ್ತಿ ಇರೋದು. ನಾವೀಗ ಕೇಳಿದಂಗೆ 9 ನವವಿಧ ಭಕ್ತಿನಲ್ಲಿ ಯಾವುದೇ ಒಂದು ಮಾರ್ಗವನ್ನು ನಾವು ಅನುಸರಿಸಿದ್ರು ಕೂಡ ಅದರಲ್ಲಿ ಪರಿಪೂರ್ಣತೆ ಪಡಿಬೋದು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಈ ಭಕ್ತಿ ಮಾರ್ಗ ತುಂಬ ಸುಲಭದ ಮಾರ್ಗ ನನ್ನನ್ನು ತಲುಪೋಕ್ಕೆ ಅಂತ. ಈ ಭಕ್ತಿನಲ್ಲಿ ಈ 9 ವಿಧ ಇದಾವಲ್ಲ, ಇವು ಕೂಡ ತುಂಬ ಸುಲಭದ ಮಾರ್ಗಗಳು. ಸೊ ಇದರಲ್ಲಿ ಯಾವ ಒಂದು ಮಾರ್ಗದಿಂದ ಕೂಡ ಕೃಷ್ಣನನ್ನು ನಾವು ತಲುಪ್ಬೋದು, ಕೃಷ್ಣನನ್ನು ನಾವು ಅರ್ಥೈಸ್ಕೊಳ್ಬೋದು, ಕೃಷ್ಣನನ್ನು ನಾವು ಪ್ರೀತಿಸ್ಬೋದು. ಅದೇ ಆ್ಯಕ್ಚುಲಿ ಈ ಭಗವದ್ಗೀತದ ಮೂಲ ಉದ್ದೇಶ, ಕೃಷ್ಣನ ಪ್ರೀತಿ. ಇನ್ನು ನಮ್ಮ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳ್ತೀವಿ. ಪುರಂದರ ದಾಸರು ಏನು ಹೇಳ್ತಾರೆ ಅಂದರೆ, ಕಾಗದ ಬಂದಿದೆ ಕಮಲನಾಮನದು ಓದಿ ಕಾಲ ಕಳೆಯಿರೋ, ಕಾಮ ಕ್ರೋಧವನ್ನು ಬಿಡಿರೆಂಬ ಕಾಗದ ಬಂದಿದೆ ಓದಿ ಕಾಲ ಕಳೆಯಿರೋ ಅಂತ ಹೇಳ್ತಾರೆ. ಅಂದರೆ ಈ ಕಾಗದ, ಭಗವದ್ಗೀತೆ ಅನ್ನೋದು ಒಂದು ಲವ್ ಲೆಟರ್, ಒಂದು ಪ್ರೇಮದ ಪತ್ರ ಕೃಷ್ಣನಿಂದ ಬಂದಿರೋದು. ಸೊ ಇದನ್ನು ಓದಿ ಕಾಲ ಕಳೆಯಿರಿ ಅಂತ ಹೇಳ್ತಾರೆ. ಈ ಭಗವದ್ಗೀತೆಯನ್ನು ಓದಿ ಬೇರೆಯವ್ರಿಗೆ ಹೇಳೋದು ಕೂಡ ಶ್ರವಣಂ ಮತ್ತು ಕೀರ್ತನಮ್ಮಿನಿಂದ ಕೂಡ ಬರುತ್ತೆ. ಮತ್ತು ಅದನ್ನು ನೆನೆಸ್ಕೊಳ್ಳೋದು ವಿಷ್ಣು ಸ್ಮರಣಮ್ಮಲ್ಲಿ ಕೂಡ ಬರುತ್ತೆ. ಹರೇ ಕೃಷ್ಣ.